ಮಾಡೋದರಲ್ಲೇ ಆನಂದ ಪಟ್ಕೊಂಡು ಮಾಡ್ತಾ ಇದ್ದೀವ ನಮ್ಮ ಕೆಲಸನೆಲ್ಲ. ಪ್ರೊಫೆಷನ್ನೇ ಇರ್ಬೋದು, ಪ್ರೊಫೆಷನ್ನು ಪ್ಯಾಷನ್ ಮಾಡ್ಕೋಬೋದು. ಪ್ಯಾಷನ್ನಿಂದ ಪ್ರೊಫೆಷನಲ್ಲಿ ನಾವು ಆನಂದವಾಗಿರ್ಬೋದು, ಅಥವಾ ಪ್ರೆಷರಿಂದ ಮಾಡ್ತಾಯಿದ್ದೀವಿ. ಇದು ನಾವು ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ. ಬಾಯಿನಲ್ಲಿ ನಾವು ಹೇಳ್ತಾ ಇರ್ತೀವಿ ನಂಗೆ ತುಂಬ ಪ್ಯಾಷನ್ನು, ಐ ಲವ್ ಮೈ ಜಾಬ್, ಅದು ಇದು ಎಲ್ಲ. ಇದು ಬೇರೆಯವ್ರಿಗೆ ಹೇಳೋದಲ್ಲ, ನಮ್ಮ ಅಂತರಾತ್ಮಕ್ಕೆ ವಿಚಾರಿಸ್ಕೊಳ್ಳೋಣ. ನಿಜವಾಗ್ಲೂ ನಾವು ಆ ಪ್ಯಾಷನ್ನಿಂದ ಆನಂದದಿಂದ ಮಾಡ್ತಿದ್ರೆ ಅದ್ರ ಬಗ್ಗೆ ಏನು ಅಯ್ಯೋ ನಾನು ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಲ್ಲ. ನಾ ಮಾಡಬೇಕಲ್ಲ, ವಿಧಿ ಇಲ್ಲ, ನನಗೆ ಯಾರೂ ಮಾಡೋರಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ, ಹಣ ಬರಬೇಕಲ್ಲ, ದುಡ್ಡು ಬೇಕಲ್ವಾ, ದುಡ್ಡಿಗೋಸ್ಕರ ಮಾಡ್ತಾಯಿದ್ದೀನಿ, ಪೇ ಚೆಕ್ ಬರ್ತಾ ಇದೆಯಲ್ಲ, ಅದರಿಂದ ಮಾರ್ಟಿಗೇಜು, ಅದರಿಂದ ನಾನು ಸಂಸಾರ ನಡೆಸ್ತಾ ಇದ್ದೀನಿ, ನಮ್ಮ ಮಕ್ಕಳು ಮರಿ ನೋಡ್ಕೊಳ್ಳೋದು ಬೇಡವಾ, ಇದಕ್ಕೆ ಮಾಡ್ತಾಯಿದ್ದೀನಿ. ಪ್ಯಾಷನ್ ಇದೆ, ಆದರೆ ಇದೆಲ್ಲ ಬೇಕಲ್ವಾ, ಇದಕ್ಕಿಂತ ಪ್ಯಾಷನ್ ಇನ್ನೂ ಬೇರೆ ಬೇರೆ ಇದೆ, ಆದರೆ ಇದು ಬೇಕು. ಯೋಚನೆ ಮಾಡಿ, ನಿಮ್ಮ ಅಂತರಾತ್ಮಕ್ಕೆ ಕೇಳ್ಕೊಳ್ಳಿ. ನೀವು ಮಾಡ್ತಾ ಇರೋದು ಕೆಲಸ ದೇವ್ರ ಪೂಜೆ ಆಗಿಬಿಡುತ್ತೆ, ಅದ್ರ ಬಗ್ಗೆ ನೀವು ಮಾತಾಡೋಲ್ಲ, ನಿಮ್ಮ ಸಾಧನೆ ಆಗ್ತಾಯಿದೆ. ನೀವು ಮಾಡ್ತಾ ಇರೋದು ಪ್ರೊಫೆಷನ್ನೇ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀರಾ. 80% ಆಫ್ ಪ್ರೊಫೆಷನಲ್ಸ್ ನಾನು ನೋಡಿರೋದು, ಅವ್ರು ನನಗೆ ಸಮಾಧಾನ ಇಲ್ಲ, ಖುಷಿ ಇಲ್ಲ ನಾನು ಮಾಡೋದ್ರಲ್ಲಿ, ನನಗೆ ಇನ್ನೂ ಏನೋ ಮಾಡಬೇಕಾಗಿತ್ತು, ಸಾಕಾಗ್ತಾ ಇಲ್ಲ, ಸಮಾಧಾನ ಆಗ್ತಾಯಿಲ್ಲ, ಹಣ ಬಂದ್ರೂ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ ಅನ್ನೋರೇ ಜಾಸ್ತಿ ಜನ ಇದ್ದಾರೆ. ಎಲ್ಲರಿಗೂ ತನಗೇನು ಬೇಕು ಅಂತ ಕಂಡುಕೊಳ್ಳೋದೇ ಕಷ್ಟ. ಅದರಿಂದ ಯಾವಾಗಲೂ ಪ್ಯಾಷನ್ನಾಗಿ ಏನು ಮಾಡ್ತೀರಾ ಸೈಡ್ ಬೈ ಸೈಡ್ ಮಾಡಿ. ನಾನು ಅಡ್ವೊಕೇಟ್ ಮಾಡಲ್ಲ, ನೀವು ಪ್ರೊಫೆಷನಲ್ ಆಗಿ ಮಾಡೋದು ನಿಮಗೆ ಪ್ರೆಷರ್ ಆಗಿದ್ರೆ ಬಿಟ್ಬಿಡಿ ಅಂತ, ನಿಮ್ಮ ಪ್ರೊಫೆಷನ್ ಬಿಡಿ ಅಂತ ಹೇಳ್ತಾ ಇಲ್ಲ. ಪ್ರೊಫೆಷನ್ ಇರಲಿ, ಅದರ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ನೀವು ಯಾವತ್ತೂ ನಿಮ್ಮ ಪ್ಯಾಷನ್ದು ಏನಾದರೂ ಒಂದು ಮಾಡಲೇಬೇಕು. ತಿಳ್ಕೊಳ್ಳಿ, ಕಂಡುಕೊಳ್ಳಿ, ನಿಮಗೆ ನಿಜವಾಗ್ಲೂ ಖುಷಿ ಯಾವುದು ಕೊಡುತ್ತೆ ಅಂತ. ಅಡುಗೆ ಮಾಡೋದಾದರೂ ಪರವಾಗಿಲ್ಲ, ಗಿಡ ಹಾಕೋದು ಪರವಾಗಿಲ್ಲ, ಬೇರೆಯವ್ರ ಕಾಲು ಒತ್ತೋದು ಪರವಾಗಿಲ್ಲ, ಬೇರೆಯವ್ರಿಗೆ ತಲೆ ಬಾಚೋದು ಪರವಾಗಿಲ್ಲ, ಯಾವುದೋ ಒಂದು ಮಕ್ಕಳ ಸೇವೆ ಮಾಡೋದು ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಪ್ಯಾಷನ್ ಏನಿದೆ ನಿಮಗೆ, ಒಂದು ಕಾರ್ ತೊಳೆಯೋದಿರ್ಬೋದು, ನಿಮ್ಮ ಪ್ಯಾಷನ್ ಏನೋ ನೋಡ್ಕೊಂಡು ಆ ಸೈಡ್ ಬೈ ಸೈಡ್ ಅದನ್ನು ನೀವು ಮಾಡಲೇಬೇಕಾಗತ್ತೆ. ಆ ಪ್ಯಾಷನ್ ನಿಜವಾಗ್ಲೂ ನಿಮಗೆ ಇಮ್ಮಿಡಿಯೇಟಾಗಿ ಹಣ ಕೊಡಲ್ಲ, ಇಮ್ಮಿಡಿಯೇಟಾಗಿ ನಮಗೆ ಬೆನಿಫಿಟ್ ಕೊಡಲ್ಲ. ಪ್ರೆಷರಿಂದ ಕೆಲಸ ಮಾಡಿದ್ರೆ ಹಣ ಬರ್ಬೋದು, ಬೆನಿಫಿಟ್ ಕಾಣಿಸ್ಬೋದು, ಇದು ಕಣ್ಣಿಗೆ ಕಾಣಲ್ಲ. ಅದು ಯಾವುದು ಹಣ ಕೊಟ್ಟು ಕೊಂಡ್ಕೊಳ್ಳದೆ ಇರೋದು ಪ್ಯಾಷನ್ನಿಂದ ಸಿಗುತ್ತೆ. ನಿಮಗೆ ತೃಪ್ತಿ, ಶಾಂತಿ, ನೆಮ್ಮದಿ ಎಲ್ಲ ಸಿಗಬೇಕಾದ್ರೆ ಜೀವನದಲ್ಲಿ ರಿಯಲಿ ಡೂ ವಾಟ್ ಯು ಲವ್. ಆ ಡೂ ವಾಟ್ ಯು ಲವ್ ಅದು ನಿಮ್ಮ ಈಕ್ವೇಷನ್ ಆಗಿಬಿಟ್ರೆ ನಿಧಾನವಾಗಿ ವಾಟ್ ಎವರ್ ಯು ಡೂ ಯು ಸ್ಟಾರ್ಟ್ ಲವಿಂಗ್ ಇಟ್. ಅದು ಆ ಡೂಯಿಂಗ್ ಡೈಮೆನ್ಷನ್ನಲ್ಲಿ ನೀವು ಮಾಡ್ತಾ ಹೋಗೋದಲ್ಲ, ಬೀಯಿಂಗ್ ಡೈಮೆನ್ಷನ್ನಲ್ಲಿ ಆನಂದ ಪಟ್ಟರೆ ಜಸ್ಟ್ ಆ ಡೂಯಿಂಗ್ ಕೂಡ ಬೀಯಿಂಗ್ ಆಗಿಬಿಡುತ್ತೆ. ನಾವು ಮಾಡೋದನ್ನು ಪ್ರೊಫೆಷನ್ನು ಕೂಡ ಅದೇ ಥರ ಮಾಡೋಕ್ಕೆ ಶುರು ಮಾಡ್ತೀವಿ. ಮೊದಲು ಲವ್ ವಾಟ್ ಯು ಡೂ, ದೆನ್ ಡೂ ವಾಟ್ ಯು ಲವ್, ಡೂ ಇಟ್. ಆಮೇಲೆ ವಾಟ್ ಎವರ್ ಯು ಡೂ ಯು ಲವ್ ಇಟ್, ಆಟೋಮೆಟಿಕಲಿ ಅದನ್ನು ಪ್ರೀತಿ ಮಾಡ್ತೀರಾ. ಬೇಕಾದ್ರೆ ಈ ಈಕ್ವೇಷನ್ ನೋಡ್ಕೊಳ್ಳಿ, ಲವ್ ವಾಟ್ ಯು ಡೂ ಅದು ಯಾವಾಗ ಆಗುತ್ತೆ? ಡೂ ವಾಟ್ ಯು ಲವ್.